44 ವರ್ಷ ಆಯಿತು. ಸಲೀಂ ಅಹಮದ್ ಅವರಿಗೆ ಕೂಲಿ ಕೊಡಬೇಕಂತ ಹೇಳಿ ಕೇಳ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕ ಅಲ್ಲಿ ನಮಗೆ ರಿಪ್ರೆಸೆಂಟೇಷನ್ ಇಲ್ಲ, ರಿಪ್ರೆಸೆಂಟೇಷನ್ ಬೇಕಂತ ಹೇಳಿ ಕೇಳ್ತಾ ಇದ್ದೀವಿ. ಕೊಡ್ತಾರಂತ ಹೇಳಿ ನಮಗೆ ನಿರೀಕ್ಷೆ. ಸಲೀಂ ಅಹಮದ್ ಸಾಹೇಬರು ನಮ್ಮ ದಾವಣಗೆರೆ ಉಪಚುನಾವಣೆಯಲ್ಲಿ ಸಮರ್ಥ ಗೆಲುವಿಗೆ ಅವರೇ ಕಾರಣ. ಸಲೀಂ ಅಹಮದ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ. ವಿಧಾನ ಪರಿಷತ್ ಮುಖ್ಯ ಸಚೇತಕರಾದ ಸಲೀಂ ಅಹಮದ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ನಗರದಲ್ಲಿಂದು ಬೆಂಬಲಿಗರು ಹಾಗೂ ಅಭಿಮಾನಿಗಳು ಮೆರವಣಿಗೆ ನಡೆಸುವ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಅಲ್ಪಸಂಖ್ಯಾತರ ಕೋಟಾದಲ್ಲಿ ಸಲೀಂ ಅಹಮದ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು, ವಿಧಾನ ಪರಿಷತ್ ಮುಖ್ಯ ಸಚೇತಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಅವರು ಜನರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಅವರಿಗೆ ಸಚಿವ ಸ್ಥಾನ ನೀಡಿದರೆ ಅವರಿಂದ ಹೆಚ್ಚಿನ ಅಭಿವೃದ್ಧಿ ಕಾರ್ಯ ಸಾಧ್ಯವಿದೆ. ಹಾಗಾಗಿ ಅವರಿಗೆ ಸಚಿವ ಸ್ಥಾನ ನೀಡದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಹೋರಾಟಕ್ಕೆ ಅಣಿಯಾಗುತ್ತೇವೆಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದಂತಹ ಎಸ್ಡಿ ಮಖಾಂದಾರ್, ಶಹಜಹಾನ್, ಮುಜಾಹಿದ್, ಇನಾಯಿತ್ ಖಾನ್ ಪಠಾಣ್, ಫರ್ವೇಜ್ ಬ್ಯಾಹಟಿ ಸೇರಿದಂತೆ ನೂರಾರು ಪ್ರತಿಭಟನಾಕಾರರು ಉಪಸ್ಥಿತರಿದ್ದರು. ಇವತ್ತು ನಾವು ಹುಬ್ಳಿ ಒಳಗೆ ಏನು ಪ್ರತಿಭಟನೆಯನ್ನು ಇಟ್ಕೊಂಡಿದ್ವಿ, ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ತೀವಿ. 44 ವರ್ಷ ಆಯಿತು. ಸಲೀಂ ಅಹಮದ್ ಅವರಿಗೆ ಕೂಲಿ ಕೊಡಬೇಕಂತ ಹೇಳಿ ಕೇಳ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕ ಅಲ್ಲಿ ನಮಗೆ ರಿಪ್ರೆಸೆಂಟೇಷನ್ ಇಲ್ಲ, ರಿಪ್ರೆಸೆಂಟೇಷನ್ ಬೇಕಂತ ಹೇಳಿ ಕೇಳ್ತಾ ಇದ್ದೀವಿ. ಕೊಡ್ತಾರಂತ ಹೇಳಿ ನಮಗೆ ನಿರೀಕ್ಷೆ ಇದೆ. ಲಿಂಗಾಯತ ಸಮಾಜದಲ್ಲಿ ಕೊಟ್ಟಿದ್ದೀರಾ, ಹಾಗೆಯೇ ನಮ್ಮ ಅಲ್ಪಸಂಖ್ಯಾತ ಸಮುದಾಯವರು 100ಕ್ಕೆ 100% ವೋಟಿಂಗ್ ಮಾಡಿ ಇಲ್ಲಿ ಕಾಂಗ್ರೆಸ್ಗೆ ಅಧಿಕಾರಕ್ಕೆ ತಂದಿದ್ದ ಕಾರಣ 2028ರಲ್ಲಿ ಮತ್ತೆ ಕಾಂಗ್ರೆಸ್ಗೆ ಅಧಿಕಾರ ಬರುವ ನಮಗೆ ವಿಶ್ವಾಸವಿದೆ. ಆ ಸಲುವಾಗಿ ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ಸಲೀಂ ಅಹಮದ್ ಸಾಹೇಬರಿಗೆ ಇಲ್ಲಿ ಕಿತ್ತೂರು ಕರ್ನಾಟಕದಿಂದ ಕನಿಷ್ಠ 22 ವರ್ಷ ಆಯಿತು ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಯಾವ ಸಚಿವ ಸ್ಥಾನ ದೊರೆತಿಲ್ಲ. ಆ ಕಾರಣಕ್ಕಾಗಿ ಸಲೀಂ ಅಹಮದ್ ಸಾಹೇಬರಿಗೆ ಕಿತ್ತೂರು ಕರ್ನಾಟಕದಿಂದ ಸಚಿವ ಸ್ಥಾನ ಎರಡನೇ ಲಿಸ್ಟ್ನಲ್ಲಿ ಇದೆ ಅಂತ ನಮಗೆ ವಿಶ್ವಾಸವಿದೆ, ನಂಬಿಕೆ ಇದೆ. ಆ ನಂಬಿಕೆ, ಆ ವಿಶ್ವಾಸಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ದ್ರೋಹ ಮಾಡಿದಿಲ್ಲ ಅಂತ ನಮಗೆ ವಿಶ್ವಾಸ ಇದೆ. ಸಲೀಂ ಅಹಮದ್ ಸಾಹೇಬ್ರಿಗಾಗಲಿ, ನಮ್ಮ ಜಮೀರ್ ಅಹಮದ್ ಖಾನ್ ಅವರಾಗಲಿ, ತನ್ವೀರ್ ಸೇಠ್ಗಾಗಲಿ ಮತ್ತು ಎನ್ ಎ ಹಾರಿಸ್ ಅವ್ರಿಗಾಗಲಿ ಇನ್ನು 4 ಸಚಿವ ಸ್ಥಾನ ಕೊಡಬೇಕಂತೂ ನಾವು ಹೈಕಮಾಂಡಲ್ಲಿ ಮನವಿ ಮಾಡ್ತೇವೆ. ಸರ್, ಜಿಲ್ಲೆಯಲ್ಲಿ 4 ಜನ 3 ಜನ ಸಚಿವರು ಶಾಸಕರು ಸಚಿವ ಸ್ಥಾನಕ್ಕೆ ಪಟ್ಟಿದ್ದಾರೆ. ನಾವೇನು ನೋಡಿ ಸರ್, ಜಿಲ್ಲೆಯಲ್ಲಿ 4 ಆಗಲಿ 3 ಆಗಲಿ ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ಸಮುದಾಯಕ್ಕೆ ಒಂದೇ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಿ UT ಖಾದರ್ ಅವರಿಗೆ. ಮತ್ತು ನಮ್ಮ ಸಮುದಾಯ ಹಿರಿಯ ನಾಯಕರು ನಾವು ಪಕ್ಷಕ್ಕೆ ಎಷ್ಟು ಬೆಂಬಲ ನೀಡ್ತೀವಿ, ಅದೇ ಥರ ನಮ್ಮ ನಾಯಕರಿಗೆ ಅಷ್ಟೇ ನಾವು ಬೆಂಬಲ ನೀಡ್ತೀವಿ. ನೀವು ನಮ್ಮ ನಾಯಕರಿಗೆ ಸಚಿವ ಸ್ಥಾನ ಕೊಟ್ಟಿರಿ, ಮುಂದೆ ಬರುವ 2028ರಲ್ಲಿ ಮತ್ತು ನಾವು ಕಾಂಗ್ರೆಸ್ಗೆ ಅಧಿಕಾರಕ್ಕೆ ನಾವು 100ಕ್ಕೆ 100% ವೋಟ್ ಮಾಡಿ ಅಧಿಕಾರ ತರ್ತೇವೆ ಅಂತ ಹೇಳ್ತೀವಿ. ಸಲೀಂ ಅಹಮದ್ ಕೊಡಲಿಲ್ಲ ಅಂದರೆ ಮುಂದಿನ ಅಲ್ಪಸಂಖ್ಯಾತರ ನಿಲುವು ಏನು ಅಂತೇಳಿ ನೋಡಿ ಸರ್, ಸಲೀಂ ಅಹಮದ್ಗೆ ಕೊಡಲಿಲ್ಲ ಅಂದರೆ ನಮಗೆ ವಿಶ್ವಾಸ ಇಲ್ಲ, ಕೊಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒಂದೇ ಒಂದು ಸ್ಥಾನ ಅವ್ರಿಗೆ ಕೊಟ್ಟಿದ್ದಾರೆ UT ಖಾದರ್ ಅವರಿಗೆ. ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಆ ಥರ ಅನ್ಯಾಯ ಮಾಡೋದಿಲ್ಲ ಅಂತ ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ ಸರ್. ಸಲೀಂ ಅಹಮದ್ ಅವರು ದಾವಣಗೆರೆ ಉಪಚುನಾವಣೆಗೆ ಬಳಸ್ಕೊಂಡ್ರ? ಸಲೀಂ ಅಹಮದ್ ಸಾಹೇಬರು ನಮ್ಮ ದಾವಣಗೆರೆ ಉಪಚುನಾವಣೆಯಲ್ಲಿ ಸಮರ್ಥ ಗೆಲುವಿಗೆ ಅವರೇ ಕಾರಣ. ನಮ್ಮ ಸಾದಿಕ್ ಪೈಲಾನ್ ಅವರಿಗೆ ಅದು ನಾಮಿನೇಷನ್ ಹಿಂದೂಗಳಿಗೆ ಅವರೇ ಕಾರಣ. ಮೂರ ಮುಸ್ಲಿಂ ಸಮುದಾಯವರಿಗೆ ಒಗ್ಗಟ್ಟು ಮಾಡಿ ಅಲ್ಲಿ ಸಮರ್ಥ ಶಾಮ್ನೂರ್ ಅವ್ರಿಗೆ ಬಹಳ ಕಷ್ಟಪಟ್ಟು ಗೆಲ್ಲುವ ಕಾರಣಕ್ಕಾಗಿ ಸಲೀಂ ಅಹಮದ್ ಅವ್ರಿಗೆ ಕಾರಣ. ಸಲೀಂ ಅಹಮದ್ ಅವರು ದಾವಣಗೆರೆ ಉಪಚುನಾವಣೆ ಗೆಲ್ಲಿಸಿಕೊಟ್ರು ಕೂಡ ಮೊದಲನೇ ಸ್ಥಾನದಲ್ಲಿ ಸಚಿವ ಸ್ಥಾನಕ್ಕೆ ಅವರು ಸಿಗಬೇಕಿತ್ತು, ಪಟ್ಟಿಲಿ ಯಾಕೆ ಬರಲಿಲ್ವಾ? ಮೊದಲನೇ ಸ್ಥಾನದಲ್ಲಿ ಅವ್ರಿಗಿಂತ ಹಿರಿಯರಾದ UT ಖಾದರ್ ಅವರು ಇದ್ದಾರೆ, ನಮ್ಮ ಸತೀಶ್ ಜಾರಕಿಹೊಳಿ ಇದ್ದಾರೆ, ಮತ್ತು ನಮ್ಮ ಡಾಕ್ಟರ್ ಸಿ ಪರಮೇಶ್ವರ್ ಇದ್ದಾರೆ, ಪ್ರಿಯಾಂಕ ಖರ್ಗೆ ಅವರು ಇದ್ದರು, ಹಿರಿಯರ ನಾಯಕರೇ ಇದ್ದರು. ಇವರು ಹಿರಿಯರ ನಾಯಕರು. ಇವರು 40-45 ವರ್ಷದಿಂದ ಸತತವಾಗಿ ಕಾಂಗ್ರೆಸ್ಗೆ
ತಮ್ಮ ದೇಣಿಗೆ ಕೊಟ್ಟಿದ್ದಾರೆ. ಇವರಿಗೆ ನಾವು 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅಂತ ನಮಗೆ ನಂಬಿಕೆ ಇದೆ ಮತ್ತು ವಿಶ್ವಾಸ ಇದೆ. ಓಕೆ ಥ್ಯಾಂಕ್ ಯು ಸರ್. ನನ್ನ ಹೆಸರು ಇಮ್ತಿಯಾಜ್ ಕುಮಟಾಗರ್, ನಾವು ಕಾಂಗ್ರೆಸ್ ಕಾರ್ಯಕರ್ತ. ಓಕೆ ಥ್ಯಾಂಕ್ ಯು ಸರ್.